ಹಿಂದೂಗಳ ಮಹಾಕಾವ್ಯವಾದ ರಾಮಾಯಣದ ಪ್ರಕಾರ ಹನುಮಂತನು ಶಿವನ ಅವತಾರವಾಗಿದ್ದು, ವಾನರ ರಾಜ ಕೇಸರಿ ಮತ್ತು ಅವನ ಪತ್ನಿ ಅಂಜನಾ ದಂಪತಿಗಳಿಗೆ ಜನಿಸಿದನು. ಅವನ ಜನನದ ಏಕೈಕ ಉದ್ದೇಶ ರಾಮನ ಸೇವೆ ಮಾಡುವುದು. ಅವನ ಹೃದಯದಲ್ಲಿ ಮರ್ಯಾದಾ ಪುರುಷೋತ್ತಮನ ಬಗ್ಗೆ ಅಪಾರ ಭಕ್ತಿ ಇತ್ತು. ಅವನು ಪ್ರದರ್ಶಿಸಿದ ಈ ಆಳವಾದ ಭಕ್ತಿಯನ್ನು ಸುತ್ತುವರೆದಿರುವ ದಂತಕಥೆಯ ಪ್ರಕಾರ, ಅವನು ಒಮ್ಮೆ ಸೀತಾದೇವಿಯು ತನ್ನ ತಲೆಯ ಮೇಲೆ ಕಿತ್ತಳೆ ಸಿಂಧೂರವನ್ನು ಹಾಕಿಕೊಳ್ಳುವುದನ್ನು ನೋಡಿದನು. ಇದನ್ನು ನೋಡುತ್ತಾ ಅವನು ಸೀತಾದೇವಿಯ ಕ್ರಿಯೆಗಳ ಹಿಂದಿನ ಕಾರಣವೇನೆಂದು ಕೇಳಿದನು. ನಂತರ ಅವಳು ತನ್ನ ಪತಿ ಶ್ರೀರಾಮನ ದೀರ್ಘಾಯುಷ್ಯವನ್ನು ಖಚಿತಪಡಿಸಿಕೊಳ್ಳಲು ತನ್ನ ತಲೆಯ ಮೇಲೆ ಸಿಂಧೂರವನ್ನು ಹಾಕಿಕೊಂಡಳು ಎಂದು ಅವನಿಗೆ ವಿವರಿಸಿದಳು. ಇದನ್ನು ಕೇಳಿದ ಹನುಮಂತನು ತನ್ನ ಆರಾಧ್ಯ ದೈವವಾದ ಶ್ರೀರಾಮನು ದೀರ್ಘ ಮತ್ತು ಆರೋಗ್ಯಕರ ಜೀವನವನ್ನು ನಡೆಸುವಂತೆ ಖಚಿತಪಡಿಸಿಕೊಳ್ಳಲು ತನ್ನ ಇಡೀ ದೇಹವನ್ನು ಕಿತ್ತಳೆ ಸಿಂಧೂರದಿಂದ ಲೇಪಿಸಿಕೊಂಡನು. ಈ ಕಾರಣಕ್ಕಾಗಿಯೇ ಹನುಮಂತನಿಗೆ ಕಿತ್ತಳೆ ಸಿಂಧೂರವೂ ತುಂಬ ಇಷ್ಟವಾಗುತ್ತದೆ ಎಂದು ಹೇಳಲಾಗುತ್ತದೆ. ಮತ್ತು ಅವನನ್ನು ಸಮಾಧಾನಪಡಿಸಲು ಅವನ ವಿಗ್ರಹಗಳನ್ನು ಸಾಮಾನ್ಯವಾಗಿ ಅದರಿಂದ ಮುಚ್ಚಲಾಗುತ್ತದೆ. ನಮ್ಮ ಜೀವಿಗಳಲ್ಲಿ ಹನುಮಂತನಂತಹ ಧೈರ್ಯವನ್ನು ಸಾಕಾರಗೊಳಿಸಲು, ನಮ್ಮ ಎಲ್ಲ ಭಯಗಳಿಂದ ನಮ್ಮನ್ನು ರಕ್ಷಿಸಿಕೊಳ್ಳಲು ಮತ್ತು ನಮ್ಮ ಜೀವನದಿಂದ ಎಲ್ಲ ದುಷ್ಟಶಕ್ತಿಗಳನ್ನು ಹೊರಹಾಕಲು ಹನುಮಾನ್ ಜಯಂತಿಯನ್ನು ಆಚರಿಸಲಾಗುತ್ತದೆ. ಇದು ದೈವಿಕ ಭಗವಾನ್ ಹನುಮನನ್ನು ಸಮಾಧಾನಪಡಿಸುವ ಮತ್ತು ಶಕ್ತಿ ಮತ್ತು ಚೈತನ್ಯದಿಂದ ತುಂಬಿದ ಜೀವನಕ್ಕಾಗಿ ಅವನ ಆಶೀರ್ವಾದವನ್ನು ಪಡೆಯುವ ದಿನವಾಗಿದೆ.